ನನಗೆ ಗೊಂಬೆಗಳು ಸಂಗ್ರಹಣೆ ಇಂತ ಇಷ್ಟ. ಅದ್ರ ಜೊತೆಗೆ ಪ್ರಾಣಿಗಳು, ಗೊಂಬೆಗಳನ್ನ ಕೆಲವನ್ನ ಸಂಗ್ರಹಣೆ ಮಾಡಿದ್ದೀನಿ. ಇವು ಏಕೆಂದರೆ ಇವು ಸಣ್ಣ ಮಕ್ಕಳಿಗೆ ಇವನ್ನ 1 ವರ್ಷದ ಮಕ್ಕಳಿಗೆ ಇಂತಿಂಥ ಪ್ರಾಣಿಗಳು ಅಂತೇಳಿ ಮಕ್ಕಳಿಗೆ ತೋರಿಸಿದ್ರೆ ಅವು ಇಂಥ ಗುರ್ತು ಹಿಡಿತವೆ ಬೇಗನೆ. ಇದು ಆನೆ, ಇದು ಹುಲಿ, ಸಿಂಹ, ಈ ಚಿರತೆ ಅಂತ ಇವುಗಳ ತೋರಿಸ್ಬಿಟ್ಟು ಅವು ಮಕ್ಕಳಿಗೆ ಗೊಂಬೆ ತೋರಿಸಿದ್ರೆ ಬೇಗ ನಾವು ಕಲ್ತ್ಕೊಂಡ್ಬಿಡ್ತೇವೆ. ಅದರಿಂದ ಮಕ್ಕಳಿಗೋಸ್ಕರ ಸಂಗ್ರಹಣೆ ಮಾಡಿದ್ದೀನಿ. ಆಮೇಲೆ ಇವು ಪ್ರಾಣಿಗಳು, ಸಾಕು ಪ್ರಾಣಿಗಳು ಇಂಥ ತೋರಿಸೋದು ಗೊಂಬೆಗಳು. ಆಮೇಲೆ ಕಾಡು ಪ್ರಾಣಿಗಳು ಅಂತ ಬೇರೆ ಬೇರೆ ಮಾಡಿ ತೋರಿಸ್ಬೋದು. ಆಮೇಲೆ ಪಕ್ಷಿಗಳನ್ನು ಸಹ ಯಾವ ಪಕ್ಷಿಗಳು ಸಾಕು ಪ್ರಾಣಿ, ಇದು ಕಾಡಿನ ಪ್ರಾಣಿಗಳು, ಪಕ್ಷಿಗಳು, ಇದು ಗಿಣಿಗಳು, ಪಾರಿವಾಳ ಯಾವುದು, ಮೊಲ ಇಲ್ಲಿದೆ, ಸಾಕು ಪ್ರಾಣಿಗಳು ಇಂಥವೆಲ್ಲ ತೋರಿಸಿ ಮಕ್ಕಳಿಗೆ ನೋಡ್ಬಿಟ್ಟು ಖುಷಿ ಪಡ್ತಾವೆ. ಅದಕ್ಕೋಸ್ಕರ ಸಂಗ್ರಹಣೆ ಮಾಡಬೇಕು ಮಕ್ಕಳಿಗೆ. ಆಮೇಲೆ ಸ್ಕೂಲ್ನಲ್ಲೂ ಸಹ ಇವನ್ನ ಸಾಕೋ ಪ್ರಾಣಿಗಳು, ಕಾಡು ಪ್ರಾಣಿಗಳ ಬಗ್ಗೆ ಅವಾಗ ಕೇಳ್ತಿರ್ತಾರೆ. ಇದನ್ನು ಯಾವ ತೋರಿಸ್ಕೊಂಬನ್ನಿ, ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಬರ್ರಿ, ತವಕ್ಕೆ ತಂದಿಟ್ಕೊಂಡ್ರೆ ಮಕ್ಕಳಿಗೆ ತುಂಬ ಸ್ಕೂಲ್ಗಳಿಗೆ ತಗೊಂಡೋಗೋಕ್ಕೆ ಪ್ರಾಜೆಕ್ಟ್ ವರ್ಕ್ಗೆ ತುಂಬ ಅನುಕೂಲ ಆಗುತ್ತೆ. ನೀರಿನಲ್ಲಿ ಯಾವ ಪ್ರಾಣಿಗಳು ವಾಸ ಮಾಡ್ತವೆ ಅಂತ ಅವನ್ನೂ ತೋರಿಸ್ಬೋದು. ಮೊಸಳೆಗಳು, ಆಮೇಲೆ ಹಂಸಗಳು, ಕೊಕ್ಕರೆಗಳು ಇಂಥವೆಲ್ಲ ತೋರಿಸ್ಬೋದು. ನೀರ್ನಾಯಿ ಇಂಥವೆಲ್ಲನ. ಅದಕ್ಕೋಸ್ಕರ ಸಂಗ್ರಹಣೆ ಮಾಡಬೇಕು ಪ್ರಾಣಿಗಳು ಯಾವ ಚೆನ್ನಾಗಿರೋ ಮಕ್ಕಳಿಗೆ ತೋರ್ಸೋಕ್ಕೋಸ್ಕರ. ಇದಾಗಲಿ ತಕ್ಷಣ ಇಟ್ಟರೆ ಮಕ್ಕಳು ಇದನ್ನು ಶೋಕೇಶ್ನಲ್ಲೆಲ್ಲ ಇಟ್ಟರೆ ಅದು ತುಂಬ ನೋಡೋಕ್ಕೆ ಪ್ರಾಣಿಗಳು ಮಾಡಿ ತುಂಬ ಚೆನ್ನಾಗಿ ಕಾಣ್ತಿರ್ತದೆ. ಅದು ಈಗೆಲ್ಲ ಶೋಕೇಸ್ ಎಲ್ಲ ಇಲ್ದಂಗೆ ಮಾಡ್ತಾಯಿದ್ದಾರೆ. ಹಿಂದಿನವರೇ ಅದಕ್ಕೋಸ್ಕರ ಮಾಡ್ತಾಯಿದ್ರು, ಮಕ್ಕಳಿಗೋಸ್ಕರ ತೋರ್ಸೋಕ್ಕೋಸ್ಕರ, ಚೆನ್ನಾಗಿ ಕಾಣೋಕ್ಕೋಸ್ಕರ ಮಾಡ್ತಿದ್ರು. ಎಂತೆಂಥ ಪ್ರಾಣಿಗಳಿದ್ದಾವೆ ಅಂತ ಮಕ್ಳಿಗೆ ಖುಷಿಯಾಗುತ್ತೆ ಪ್ರಾಣಿಗಳು ನೋಡಿಬಿಟ್ರೆ. ಇದು ನೋಡೋಕ್ಕೋಸ್ಕರ ಝೂನಲ್ಲಿ ಮೃಗಾಲಯಕ್ಕೆಲ್ಲ ಹೋಗ್ಬೇಕಾಗ್ತೈತೆ. ಸಣ್ಣ ಮಕ್ಕಳಿಗೆ ಎಲ್ಲಿ ಹೋಗೋಕ್ಕಾಗುತ್ತೆ. ಅದಕ್ಕಿಂತ ಪ್ರಾಣಿಗಳು ಇಂತಿಂಥದ್ದು ಅಂತ ತೋರಿಸ್ಬೋದು. ಆಮೇಲೆ ಪಟಗಳಲ್ಲಿ ಪಟಗಳನ್ನು ತಂದು ತೋರಿಸ್ತಾರೆ. ಅದಕ್ಕಿಂತ ಗೊಂಬೆಗಳು ತಂದು ತೋರಿಸಿದ್ರೆ ಬೇಗ ನಾವು ಜೊತೆಗೆ ಆಟ ಆಡ್ಕೊಂಡು ಇಂಥವೆಲ್ಲ ನೋಡ್ಬೋದು. ಮಕ್ಳಿಗೆ ಆಟನೂ ಆಗುತ್ತೆ, ಆ ಗೊಂಬೆಗಳನ್ನೂ ನೋಡ್ಬೋದು, ಖುಷಿ ಪಡ್ತಾವೆ ಅವನ್ನ. ಅದಕ್ಕೆ ಈಗೆಲ್ಲ ಪುಸ್ತಕದಲ್ಲಿ ತೋರಿಸ್ಬಿಟ್ಟು ಮಕ್ಕಳನ್ನು ಇದು ಮಾಡ್ತಾರೆ. ಇದಕ್ಕಿಂತ ಈ ಥರ ಮಾಡಿ ತೋರಿಸಿದ್ರೆ ತುಂಬ ಖುಷಿ ಪಡ್ತಾವೆ ಮಕ್ಕಳ ಜೊತೆ ಆಟ ಆಡ್ಕೊಂಡು. ಗಿಣಿಗಳು, ಮೊಲಗಳು ಇನ್ನು ಸಣ್ಣ ಸಣ್ಣ ತೆಗೆದಿಟ್ಟಿದ್ದೀನಿ. ಹೂಗಳು ಬಿಡೋದು, ಹಣ್ಣುಗಳು, ಇವೆಲ್ಲ ಈ ಥರದ ಗಿಡಗಳನ್ನೆಲ್ಲ ತಂದು ಇಟ್ಕೋಬೇಕು ಮಕ್ಕಳಿಗೆ. ಎಲ್ಲ ಬರ್ತಾವೆ, ಮಕ್ಕಳಿಗೆ ಉಪಯೋಗ ಆಗ್ತದೆ. ಓದೋ ಮಕ್ಕಳಿಗೆಲ್ಲನ ಸ್ಕೂಲ್ಗಳಿಗೆ ಏನಾದರೂ ಪ್ರಾಜೆಕ್ಟ್ ವರ್ಕ್ ಮಾಡಿದಾಗ ತುಂಬ ಚೆನ್ನಾಗಿರ್ತದೆ. ಕೆಲವು ಮಾತ್ರ ಅಷ್ಟೇ ಸಂಗ್ರಹಣೆ ಮಾಡಿದ್ದೀನಿ, ಕೆಲವೆಲ್ಲ ಇಟ್ಟಿದ್ದೀನಿ, ಸದ್ಯಕ್ಕೆ ಇಟ್ಟಿದ್ದೀನಿ. ಇದನ್ನು ಮಕ್ಕಳುಗಳು ಈ ಮುಂದಿನ ಪೀಳಿಗೆಗಳು ಈ ಥರದ್ದನ್ನು ಸಂಗ್ರಹಣೆ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ನಾವು ಪುಸ್ತಕದಲ್ಲಿ ಓದೋದಕ್ಕಿಂತ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ ಇದರಿಂದ. ವಿಡಿಯೋ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೇರೆ ಗೊಂಬೆಗಳು ಕಲೆಕ್ಟ್ ಮಾಡಿದ್ದೀನಿ, ಹಿಂದೆ ಕೆಲವರಲ್ಲಿ ಹಾಕಿದ್ದೀನಿ ಗೊಂಬೆಗಳ ಬಗ್ಗೆ. ಈ ಬರೀ ಪ್ರಾಣಿಗಳು, ಪಕ್ಷಿಗಳದ್ದು ಮಾತ್ರ ಸುಮ್ಮನೆ ಹಾಕಿದ್ದೀನಿ ಅಷ್ಟೇ, ಸಪ್ರೇಟ್ ಮಾಡಿ. ತಡಿ ವಿಡಿಯೋ ಮಾಡ್ಕೊಂಡು